ನಮಸ್ಕಾರ. ನೋಡ್ಸ್ತಾಂದ್ರೆ ಕೊನೆಗೂ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋಬೇಕಂತೇಳಿ ಅನುಮತಿ ನೀಡಿದ್ದಾರೆ. ಯಾವ್ಯಾವ ಒಂದು ಪೋಸ್ಟ್ಗೆ ಅನುಮತಿ ನೀಡಿದ್ದಾರೆ, ಏಜ್ ಲಿಮಿಟ್, ನೋಟಿಫಿಕೇಶನ್ ಎಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು, ಕೊನೆಯ ದಿನಾಂಕ, ಪ್ರಾರಂಭ ದಿನಾಂಕ ಮತ್ತು ಉಳಿದಂತ ಪೋಸ್ಟ್ಗಳು ಯಾವಾಗ ನೇಮಕಾತಿ ಆಗತ್ತೆ. ಈಗ ಕರ್ನಾಟಕ ರಾಜ್ಯದ ಗೃಹ ಸಚಿವರು ತಿಳಿಸ್ಕೊಟ್ಟಿರುವಂತ ಮಾಹಿತಿ ನಿಮ್ ಮುಂದೆ ತಿಳಿಸ್ಕೊಡ್ತಾ ಇರೋದು. ಈಗಾಗಲೇ ಈ ಒಂದು ಮಾಹಿತಿ ನೀವು ಕೂಡ ಕೇಳೇ ಇರಬಹುದು, ಕೆಲವೊಂದು ಟೆಲಿಗ್ರಾಮ್ ಗ್ರೂಪ್ದಲ್ಲಿ ನೋಡಿರ್ಬೋದು ಅಥವಾ ಇನ್ಸ್ಟಾದಲ್ಲಿ ನೋಡಿರ್ಬೋದು. ಯಾರ್ಯಾರು ಈ ಒಂದು ಮಾಹಿತಿ ಬಗ್ಗೆ ಗೊತ್ತಿಲ್ಲಲ್ಲ, ವಿಡಿಯೋ ಕೊನೆತನಕ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ಯಾವ್ಯಾವ ಒಂದು ಪೋಸ್ಟ್ಗೆ ಅನುಮತಿ ನೀಡಿದ್ದಾರೆ, ಇನ್ ಯಾವ ಒಂದು ಪೋಸ್ಟ್ಗೆ ಅನುಮತಿ ನೀಡುತ್ತಿದ್ದಾರೆ, ಎಲ್ಲಾ ಮಾಹಿತಿ ಇರತ್ತೆ. ವಿಡಿಯೋ ಕೊನೆತನಕ ನೋಡಿ, 2 ರಿಂದ 3 ನಿಮಿಷದೊಳಗಾಗಿ ಎಲ್ಲಾ ಮಾಹಿತಿನ ತಿಳಿಸ್ಕೊಡ್ತಾನೆ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ. ಮತ್ತೆ ಯಾರು ಹೊಸ ನೋಡಾತಿರಲ್ಲ, ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಏನ್ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ತಿಳಿಸ್ಕೊಟ್ಟಿರೋಂತ ಮಾಹಿತಿ ಏನಪ್ಪಾ ಅಂದ್ರೆ, ಒಂದೇ ಕಡೆ 5 ವರ್ಷಗಳ ಕಾರ್ಯನಿರ್ವಹಿಸಿದ ಕಾರ್ಯಗೃಹ ಅಧಿಕಾರಿಗಳನ್ನ ಕೂಡಲೇ ವರ್ಗಾವಣೆ ಮಾಡಲು ಸೂಚನೆ ನೀಡಿದ್ದಾರೆ. ಕರ್ನಾಟಕ ರಾಜ್ಯದ ಗೃಹ ಸಚಿವರು ಒಂದೇ ಜಾಗದಲ್ಲಿ ಸುಮಾರು 5 ವರ್ಷಗಳ ಕಾಲ ಕೆಲಸ ಮಾಡ್ತಾ ಇದ್ರು. ಆ ಒಂದು ಕಾರಾಗೃಹ ಅಧಿಕಾರಿಗಳನ್ನ ಕೂಡಲೇ ವರ್ಗಾವಣೆ ಬೇರೆ ಒಂದು ಜಾಗದಲ್ಲಿ ಟ್ರಾನ್ಸ್ಫರ್ ಮಾಡ್ಬೇಕಂತ ಹೇಳಿ ಸೂಚನೆ ನೀಡಿದ್ದಾರೆ. ಅದರ ಬಳಿಕ ಕಾರಾಗೃಹಗಳಲ್ಲಿ ಖಾಲಿ ಇರುವಂತ 197, ಅರ್ಥ ಮಾಡ್ಕೊಳ್ಳಿ, 197 ವಾರ್ಡನ್ ಹುದ್ದೆಗಳು, ಈ ಒಂದು ಜೈಲು ವಾರ್ಡನ್ ಅಂತ ಕರೀತಾರಲ್ಲ ಆ ಪೋಸ್ಟ್ ಆಗಬಹುದು ಅಥವಾ ಬೇರೆ ಪೋಸ್ಟ್, ಒಟ್ಟಾರೆ 197 ವಾರ್ಡನ್ ಹುದ್ದೆಗಳು, 22 ಇನ್ಸ್ಪೆಕ್ಟರ್ ಹುದ್ದೆಗಳು, ಅರ್ಥ ಮಾಡ್ಕೊಳ್ಳಿ, 22 ಇನ್ಸ್ಪೆಕ್ಟರ್ ಹುದ್ದೆಗಳು ಮತ್ತು 3 ಜನ ಅಸಿಸ್ಟೆಂಟ್ ಈ ಒಂದು ಸೂಪರಿಂಟೆಂಡೆಂಟ್ ಹುದ್ದೆಗಳನ್ನ ನೇಮಕಾತಿಗೆ ಅನುಮತಿ ನೀಡಲಾಗಿದೆ. ಇವರು ಸ್ವತಃ ಕರ್ನಾಟಕ ರಾಜ್ಯದ ಗೃಹ ಸಚಿವರೇ ತಿಳಿಸ್ಕೊಟ್ಟಿದ್ದಾರೆ. ಅವರೇ ಒಂದು ಟ್ವೀಟ್ ಮಾಡೋದ್ರ ಮೂಲಕವಾಗಿ ಈ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಇನ್ನು ಉಳಿದಂತ ಪೋಸ್ಟ್ ಯಾವ್ದಪ್ಪ ಅಂದ್ರೆ, ಸುಮಾರು 983 ವಾರ್ಡನ್ ಹುದ್ದೆಗಳು, ಜೈಲು ವಾರ್ಡನ್ ಆಗ್ಬಹುದು ಅಥವಾ ಬೇರೆ ವಾರ್ಡನ್ ಆಗ್ಬಹುದು. ಇನ್ನು 17 ಜನ ಜೈಲರ್ಸ್ಗಳು, ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ, ಜನ ಜೈಲರ್ಸ್ಗಳು ನೇಮಕಾತಿಗೆ ಶೀಘ್ರದಲ್ಲೇ ಕ್ರಮವನ್ನ ವಹಿಸಲಾಗದಂತ ತಿಳಿಸ್ಕೊಟ್ಟಿದ್ದಾರೆ ನೋಡಿ. ಇವರು ಈ ರೀತಿಯಾಗಿ ಹೇಳ್ತಾರೆ, ಒಂದೊಂದು ರೀತಿಯಲ್ಲಿ ಟ್ವೀಟ್ ಮಾಡ್ತಾರೆ. ಅವ್ರು ಮೊದಲಿಗೆ ತಿಳಿಸ್ಕೊಟ್ಟಿದ್ರು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ 3 ದಿನ, ಅದ್ರ ಬಳಿಕ 1 ವಾರ, ಇದೇ ರೀತಿಯಾಗಿ ಹೇಳ್ತಿದ್ದಾರೆ. ಈಗ ಟ್ವೀಟ್ ಮಾಡೋದ್ರ ಮೂಲಕವಾಗಿ ಅವರೇ ತಿಳಿಸ್ಕೊಟ್ಟಿದ್ದಾರೆ. ಈ ರೀತಿಯಾಗಿ ಹೇಳಿದ್ದು ಸುಳ್ಳು ನಿಜ ಅಂತ ಒಂದು ಅರ್ಥ ಆಗಲ್ಲ. ಅವ್ರ ಅಧಿಸೂಚನೆ ರಿಲೀಸ್ ಮಾಡಿದಾಗಲೇ ನಂಬಬಹುದು. ಇದನ್ನ ನಿಮಗೆ ಗೋಳುಪುರ ಅಂತ ತಿಳಿಸ್ಕೊಡ್ತಾ ಇಲ್ಲ, ಅವರೇ ನಮ್ಮ ಒಂದು ಕರ್ನಾಟಕ ರಾಜ್ಯದ ಗೃಹ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರೇ ಒಂದು ಟ್ವೀಟ್ ಮಾಡೋದ್ರ ಮೂಲಕವಾಗಿ ತಿಳಿಸ್ಕೊಟ್ಟಿದ್ದಾರೆ. ಏನ್ ತಿಳಿಸ್ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈಗ ಅನುಮತಿ ಕೊಟ್ಟಿದ್ದಾರೆ. ಯಾವ್ಯಾವ ಪೋಸ್ಟ್, 197 ವಾರ್ಡನು, 22 ಇನ್ಸ್ಪೆಕ್ಟರ್, 3 ಜನ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಹುದ್ದೆಗಳಿಗೆ ನೇಮಕಾತಿಗೆ ಅನುಮತಿ ನೀಡಲಾಗಿದೆ. ಇನ್ನು ಉಳಿದಂತ ಪೋಸ್ಟ್ 983 ವಾರ್ಡನ್ ಹುದ್ದೆಗಳು, 17 ಜನ ಜೈಲರ್ಸ್ಗಳು ನೇಮಕಾತಿಗೆ ಶೀಘ್ರದಲ್ಲಿ ಅಧಿಸೂಚನೆಗಳನ್ನ ರಿಲೀಸ್ ಮಾಡ್ತಾರಂತ ತಿಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಇಷ್ಟು ಮಾಹಿತಿ ಆಗಿರತ್ತೆ. ಈಗ ನೋಡಿ, ರಿಲೀಸ್ ಮಾಡಿದ್ದಾರೆ, ನೋಟಿಸ್ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಈಗ ನೋಡಬೇಕು, ಕರ್ನಾಟಕ ಸರ್ಕಾರದಿಂದ ಅಧಿಸೂಚನೆ ಬತ್ತಂದ್ರೆ, PDF ಫಾರ್ಮ್ ಬತ್ತಂದ್ರೆ ನಿಮಗೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಅಪ್ಲೋಡ್ ಮಾಡುತ್ತೇನೆ, ಚೆಕ್ ಮಾಡ್ಕೊಳ್ಳಿ. ಈಗ ಇವತ್ತು ನಾಳೆ ಇದ್ರದ್ದು ಅಧಿಸೂಚನೆ ರಿಲೀಸ್ ಮಾಡ್ತಾರೆ, ಬಂದ್ರೆ ನಿಮಗೆ ತಿಳಿಸ್ಕೊಡ್ತೇನೆ. ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ತಿಳಿಸ್ಕೊಟ್ಟಿದ್ದಾರೆ, ಅನುಮತಿ ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಯಾವುದೇ ರೀತಿಯಾಗಿ ಗೋಳುಪುರ ಅಂತ ತಿಳಿಸ್ಕೊಟ್ಟಿಲ್ಲ, ಅವ್ರು ತಿಳಿಸ್ಕೊಟ್ಟಿರುವಂತ ಮಾಹಿತಿನ ನಿಮ್ಮ ಮುಂದೆ ತಿಳಿಸ್ಕೊಟ್ಟಿದ್ದೇನೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಇವ್ರು ಇದು ನೇಮಕಾತಿ ಮಾಡ್ಕೋತಾರೋ ಇಲ್ಲ ಅಂತೇಳಿ ಒಂದು ಗೊತ್ತಾಗ್ತಾ ಇಲ್ಲ. ಪೊಲೀಸ್ ಇಲಾಖೆಯಲ್ಲಿ ಈಗ ಹಿಂಗೆ ಹೇಳಿ ತಿಂಗಳು ಮುಗಿತಾ ಬಂತು. ನವೆಂಬರ್ ತಿಂಗಳು ಅರ್ಧ ಮುಗಿದೋಯ್ತು. ಈಗ ಅವ್ರು ಹೇಳಿದ್ದು 23ನೇ ತಾರೀಕು, ಅಕ್ಟೋಬರ್ 23ನೇ ತಾರೀಕಿನಂದು ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ 2 ದಿನದಲ್ಲಿ ನೇಮಕಾತಿ ಆಗತ್ತ ಅಂತ ಹೇಳಿದ್ರು. ಇಲ್ಲಿ ತನಕ ನೇಮಕಾತಿ ಆಗಲ್ಲ. ಎಷ್ಟು ದಿನ ಆಯ್ತು? 1 ತಿಂಗಳ, 15 ದಿನ, 20-30 ದಿನ ಆಗ್ತಾ ಬಂತು. ಈ ರೀತಿಯಾಗಿ ಇವರು ಹೇಳ್ತಿದ್ದಾರೆ. ಬೇರೆದವ್ರು ಯಾರಾದ್ರೂ ಸ್ವಲ್ಪ ಏನಾದ್ರು ಸುಳ್ಳು ಹೇಳಿ ಏನಾದ್ರು ಮಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ತಾರೆ. ಇವರು ಏನಾದ್ರು ಒಂದು ಕೇಸ್ ಹಾಕ್ತಾರೆ. ಇವರೇ ರಾಜಕಾರಣಿಗಳು ಈ ರೀತಿ ಸುಳ್ಳು ಹೇಳ್ತಿದ್ದಾರೆ. ಈ ಒಂದು ಜನರು ಇವ್ರ ಮೇಲೆ ಯಾವ್ದು ಕೇಸ್ ಹಾಕ್ಬೇಕು ನೀವೇ ವಿಚಾರ ಮಾಡಿ. ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ. ನಿಮ್ಮ ಒಂದು ಅನಿಸಿಕೆಗಳು ತುಂಬಾ ಮುಖ್ಯ ಆಗಿರತ್ತೆ. ಕಮೆಂಟ್ ಮಾಡಿ, ನಾನು ಕೂಡ ಓದ್ತೇನೆ. ನಿಮ್ಮ ಒಂದು ಆಕ್ರೋಶ ಎಷ್ಟಿದೆ ಅಂತ ಹೇಳಿ ನನಗೂ ಕೂಡ ಗೊತ್ತಾಗಬೇಕು. ಕಮೆಂಟ್ ಮಾಡಿ ನೋಡಿ. ಈಗ ತಿಳಿಸ್ಕೊಟ್ಟಿರೋಂತ ಮಾಹಿತಿ ನಿಮ್ಮ ಮುಂದೆ ತಿಳಿಸ್ಕೊಟ್ಟಿದ್ದೇನೆ. ಜೈಲು ವಾರ್ಡನ್ ಹುದ್ದೆಗಳು, ಸೂಪರಿಂಟೆಂಡೆಂಟ್ ಹುದ್ದೆಗಳು, ಇನ್ಸ್ಪೆಕ್ಟರ್ ಹುದ್ದೆಗಳು, ಅದ ನಂತರ ಜೈಲರ್ಸ್ಗಳು, ಇದೆಲ್ಲ ಕೊಟ್ಟಿದ್ದಾರೆ. ಈಗ ನೋಡಬೇಕು, ಅಧಿಸೂಚನೆ ಬಂದ್ರೆ ಟೆಲಿಗ್ರಾಮ್ ಚೆಕ್ ಮಾಡ್ಕೊಳ್ಳಿ. ನಮ್ಮ ಒಂದು ಟೆಲಿಗ್ರಾಮ್ ಚೆಕ್ ಮಾಡ್ಕೊಳ್ಳಿ, ಅಲ್ಲಿ ನಿಮಗೆ ಅಪ್ಲೋಡ್ ಮಾಡಿರ್ತಾರೆ.